ನಮಸ್ತೆ ಸ್ನೇಹಿತರೆ. ಮಕರ ಸಂಕ್ರಾಂತಿ ಭಾರತೀಯ ಸಂಸ್ಕೃತಿಯ ಮಹತ್ವದ ಹಬ್ಬ. ಮಕರ ಸಂಕ್ರಾಂತಿ ಭಾರತೀಯ ಸಂಸ್ಕೃತಿಯಲ್ಲಿನ ಅತ್ಯಂತ ಪುರಾತನ ಮತ್ತು ವೈಜ್ಞಾನಿಕ ಮಹತ್ವ ಹೊಂದಿದ ಹಬ್ಬವಾಗಿದೆ. ಇದು ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ಆಚರಿಸಲಾಗುತ್ತದೆ. ಈ ದಿನ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಈ ಹಬ್ಬಕ್ಕೆ ಮಕರ ಸಂಕ್ರಾಂತಿ ಹಬ್ಬ ಎಂದು ಹೆಸರು ಬಂದಿದೆ. ಇದು ಕೇವಲ ಧಾರ್ಮಿಕ ಹಬ್ಬವಲ್ಲ, ಪ್ರಕೃತಿ, ಕೃಷಿ ಮತ್ತು ಮಾನವನ ಜೀವನದೊಂದಿಗೆ ಆಳವಾಗಿ ಜೋಡಿಸಿಕೊಂಡಿರುವ ಹಬ್ಬವಾಗಿದೆ. ಸೂರ್ಯನ ಮಹತ್ವ ಮತ್ತು ವೈಜ್ಞಾನಿಕ ಅರ್ಥ. ಮಕರ ಸಂಕ್ರಾಂತಿ ದಿನದಂದು ಸೂರ್ಯನ ಉತ್ತರಾಯಣ ಆರಂಭವಾಗುತ್ತದೆ. ಅಂದರೆ ಸೂರ್ಯನು ಉತ್ತರ ದಿಕ್ಕಿನಲ್ಲಿ ಸಂಚರಿಸಲು ಆರಂಭಿಸುತ್ತಾನೆ. ಈ ಸಮಯದ ದಿನಗಳು ಉದ್ದವಾಗುತ್ತಾ ಹೋಗುತ್ತವೆ ಮತ್ತು ರಾತ್ರಿಗಳು ಚಿಕ್ಕವಾಗುತ್ತವೆ. ಭಾರತೀಯ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಈ ಖಗೋಳಶಾಸ್ತ್ರೀಯ ಬದಲಾವಣೆಯನ್ನು ಗುರುತಿಸಿ ಅದನ್ನು ಹಬ್ಬದ ರೂಪದಲ್ಲಿ ಆಚರಿಸಲು ಆರಂಭಿಸಿದರು. ಇದರಿಂದ ಆರೋಗ್ಯ, ಕೃಷಿ ಮತ್ತು ಮಾನಸಿಕ ಚೈತನ್ಯಕ್ಕೆ ಉತ್ತಮ ಪರಿಣಾಮ ಉಂಟಾಗುತ್ತದೆ ಎಂದು ನಂಬಲಾಗಿದೆ. ಕೃಷಿ ಹಬ್ಬ, ರೈತರ ಸಂಭ್ರಮ. ಮಕರ ಸಂಕ್ರಾಂತಿ ವಿಶೇಷವಾಗಿ ರೈತರ ಹಬ್ಬವಾಗಿದೆ. ಇದು ಹೊಸ ಬೆಳೆಯ ಕೊಯ್ಲಿನ ಸಮಯ. ತಿಂಗಳುಗಳ ಕಾಲ ಶ್ರಮಿಸಿದ ರೈತನು ತನ್ನ ಬೆಳೆಯ ಫಲವನ್ನು ನೋಡಿ ಸಂತೋಷಪಡುವ ಸಮಯ ಇದು. ಕರ್ನಾಟಕದಲ್ಲಿ ಇದನ್ನು ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಮನೆಗಳಲ್ಲಿ ಹೊಸ ಅಕ್ಕಿ, ಎಳ್ಳು, ಬೆಲ್ಲದಿಂದ ತಯಾರಿಸಿದ ಸಿಹಿ ಪದಾರ್ಥಗಳು ವಿಶೇಷ ಸ್ಥಾನ ಪಡೆದುಕೊಳ್ಳುತ್ತವೆ. ಸಂಕ್ರಾಂತಿಯ ಆಚರಣೆಗಳು: ಎಳ್ಳು ಬೆಲ್ಲ ಹಂಚುವುದು, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಎಂಬ ಸಂದೇಶದೊಂದಿಗೆ ಸ್ನೇಹ ಸಹಬಾಳ್ವೆಯ ಸಂಕೇತ. ರಂಗೋಲಿ ಮತ್ತು ಹೂವಿನ ಅಲಂಕಾರ. ಮನೆ ಮುಂದೆ ಸುಂದರವಾದ ರಂಗೋಲಿ. ಗೋವುಗಳ ಪೂಜೆ, ಕೃಷಿಗೆ ಸಹಾಯ ಮಾಡಿದ ಪ್ರಾಣಿಗಳಿಗೆ ಗೌರವ. ಪತಂಗ ಹಾರಿಸುವುದು, ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸಂಭ್ರಮದ ಭಾಗ. ಧಾರ್ಮಿಕ ಮಹತ್ವ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಪುಣ್ಯಕರ ಎಂದು ನಂಬಲಾಗಿದೆ. ಗಂಗಾ, ಯಮುನಾ, ಗೋದಾವರಿ ನದಿಗಳಲ್ಲಿ ಲಕ್ಷಾಂತರ ಭಕ್ತರು ಸ್ನಾನ ಮಾಡುತ್ತಾರೆ. ದಾನ ಧರ್ಮ ಸೇವೆಗಳಿಗೆ ಈ ದಿನ ವಿಶೇಷ ಮಹತ್ವವಿದೆ. ಸಂಕ್ರಾಂತಿಯ ಸಂದೇಶ. ಮಕರ ಸಂಕ್ರಾಂತಿ ನಮಗೆ ಕಲಿಸುವ ಸಂದೇಶ ತುಂಬ ಸುಂದರವಾಗಿದೆ. ಹಳೆಯ ಕಹಿಯನ್ನು ಬಿಟ್ಟು ಹೊಸ ಸಿಹಿತನವನ್ನು ಅಪ್ಪಿಕೊಳ್ಳಿ. ಕತ್ತಲೆಯಿಂದ ಬೆಳಕನತ್ತ ಸಾಗಿರಿ. ಪರಸ್ಪರ ಪ್ರೀತಿ, ಸಹಕಾರ ಮತ್ತು ಕೃತಜ್ಞತೆಯನ್ನು ಬೆಳೆಸಿರಿ. ಸಮಾರೋಪ. ಮಕರ ಸಂಕ್ರಾಂತಿ ಒಂದು ದಿನದ ಹಬ್ಬವಲ್ಲ, ಅದು ಜೀವನದ ದಿಕ್ಕು ಬದಲಿಸುವ ಸಂಕೇತ. ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬರುವುದು, ಶ್ರಮಕ್ಕೆ ಗೌರವ ನೀಡುವುದು ಮತ್ತು ಮಾನವೀಯ ಮೌಲ್ಯಗಳನ್ನು ಉಳಿಸುವುದು ಈ ಹಬ್ಬದ ನಿಜವಾದ ಅರ್ಥ. ಎಲ್ಲರಿಗೂ ಆರ್ಥಿಕದ ಮಕರ ಸಂಕ್ರಾಂತಿ ಶುಭಾಶಯಗಳು. ಮತ್ತೆ ಭೇಟಿಯಾಗ್ತಿರೋಣ. ಧನ್ಯವಾದಗಳು.